ಎಲ್ರಿಗೂ ನಮಸ್ಕಾರ. ನಮಗೆ ಮೆತ್ತಗೆ ಮಾತಾಡಕ್ ಬರಲ್ಲ, ಅಮ್ಮಗೆ ಹಳ್ಳಿಯವರು. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾನ ಬಂದು ಥಿಯೇಟ್ರಿಗೆ ನೋಡಬೇಕು. ಯಾಕೆ ಅಂದರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅನ್ನೋದಕ್ಕಿಂತ ನಮ್ಮಲ್ಲಿ 6-7 ಜನ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ನೀವು ಸಿನಿಮಾ ನೋಡೋದ್ರಿಂದ ಒಂದು ಒಳ್ಳೆ ಲೈಫ್ ಆಗುತ್ತೆ. ಅಂದರೆ ನಾವು ಒಂದಿನ ಹೊಸಬ್ರು ಇಲ್ಲೇ ಇದ್ದಾರೆ ನೋಡಿ, ನಮ್ಮ ಡೈರೆಕ್ಟ್ರು ಇವರು, ನಿಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಇವರು ಬನ್ನಿ 20 ನಿಮಿಷ ಮೊಗ್ಗಿನ ಮನಸ್ಸಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಇವತ್ತೊಬ್ಬ ರಾಕಿಂಗ್ ಸ್ಟಾರ್ ಯಶ್ ಆದ್ರು. ಇಲ್ಲ ಅಂದ್ರೆ ನೀವು ರಾಕಿಂಗ್ ಸ್ಟಾರ್ ಯಶ್ ನೋಡಕ್ಕೆ ಆಗ್ತಿರ್ಲಿಲ್ಲ. ಆ ತರ ಒಂದು ಡೈರೆಕ್ಟರ್ ಇಲ್ಲಿದ್ದಾರೆ. ಅದೇ ತರ ನಾವೇನಾದ್ರೂ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಕೊಡಬೇಕು ಅಂದ್ರೆ ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಬೇಕು, ನೋಡಿ ರಿಸಲ್ಟ್ ಹೇಳ್ಬೇಕು. ಆಮೇಲೆ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೊಬಿಡಿ. ಯಾವತ್ತೂ ಯಶ್ ಫ್ಯಾಮಿಲಿಯಿಂದ ಆ ಥರ ನೆಗೆಟಿವ್ ಪಿಕ್ಚರ್ ಮಾಡಲ್ಲ. ಮುಂದಿನ ದಿನಗಳಲ್ಲೂ ಒಳ್ಳೆ ಚಿತ್ರ ನಾವು ಇವರು ಎಲ್ಲರೂ ಮಾಡ್ತೀವಿ. ನೀವೆಲ್ಲ ಫಸ್ಟ್ ಕನ್ನಡ ಚಿತ್ರನ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಅವ್ರವ್ರ ಭಾಷೆ ಮೇಲೆ ಅಭಿಮಾನ, ನಮ್ಮ ಭಾಷೆ ನೋಡಿ ಮತ್ತೆ ಎಲ್ಲ ಭಾಷೆನೂ ನೋಡಿ, ಬೇಡ ಅನ್ನಲ್ಲ. ಎಲ್ಲ ಕನ್ನಡ ಚಿತ್ರಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಆಮೇಲೆ ಬೇರೆ ಭಾಷೆ ನೋಡಿ. ಯಾವಾಗಲೂ ಒಂದು ಒಳ್ಳೆ ಮನಸ್ಸು ಬಂದು ನಾವು ಸಿನಿಮಾ ಮಾಡಿದಾಗ ನೀವು ಬಂದು ನೋಡಲಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಹುಮ್ಮಸ್ಸು ಹೊಟ್ಟೋಗ್ಬಿಡುತ್ತೆ. ಅಯ್ಯೋ ಬಿಡಪ್ಪ ಅಂತ. ಬೇರೆಯವ್ರು ನೋಡಿ ಅವ್ರ ಸಿನಿಮಾನ ಎಷ್ಟು ಚೆನ್ನಾಗಿ ನೋಡ್ತಾರೆ, ಹಂಗೂ ನೀವು ಬೆಳೆಸ್ಕೊಳ್ಳಿ. ಎಲ್ಲ ಭಾಷೆನೂ ನೋಡಿ, ಇಲ್ಲಿ ಎಲ್ಲ ಭಾಷೆಯವರು ಇರ್ತಾರೆ, ಹಂಗಂತ ಯಾರು ಬೇಜಾರು ಮಾಡ್ಕೊಬಿಡಿ. ನಾವು ಎಲ್ಲ ಭಾಷೆ ನೋಡೋಣ, ಅವರು ನಮ್ಮ ಭಾಷೆ ನೋಡೋ ಥರ ಹೇಳ್ಕೊಡೋಣ ಅಂತ ಕೇಳ್ತೀನಿ. ಇಷ್ಟೇ. ಥ್ಯಾಂಕ್ ಯು.